ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಮಾಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬಗ್ಗೆ ತಿಳಿಯುವುದಿಲ್ಲ. ಅದರ ಬೆಲೆಯೂ ಅವರಿಗೆ ಗೊತ್ತಿರುವುದಿಲ್ಲ. ಏಕೆಂದರೆ ಸಂಬಂಧ ಮತ್ತು ವಸ್ತುಗಳ ಮೇಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿರುತ್ತೆ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರನ್ನು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ. ಅಷ್ಟೇ ಯಾಕೆ, ಸ್ನೇಹಿತರನ್ನು ಸಹ ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಯಾಕೆ ಗೊತ್ತಾ? ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಜೀವನ ಕಲಿಸುವ ಪಾಠ ಇಷ್ಟೇ. ಕೆಲವರ ಗುಣ ಏನೆಂದು ಗೊತ್ತಾದಾಗ ನಮ್ಮಲ್ಲೇ ನಾವು ಬದಲಾವಣೆಯನ್ನ ಮಾಡಿಕೊಂಡು ಖುಷಿಯಾಗಿರಬೇಕು. ಇಲ್ಲವಾದರೆ ನಮ್ಮ ಜೀವನವೇ ಹಾಳಾಗುತ್ತದೆ. ಎಲ್ಲ ಪಾಠಗಳನ್ನು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವು ಪಾಠಗಳನ್ನು ಜೀವನ ಹಾಗೂ ಸಂಬಂಧ ಕಲಿಸುತ್ತದೆ. ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ತುಂಬ ಮುಖ್ಯ. ಒಂದು ಕಾಲದಲ್ಲಿ ಮಂತ್ರಗಳು ಕೆಲಸ ಮಾಡುತ್ತಿದ್ದವು, ಆದರೆ ಈಗ ಯಂತ್ರಗಳು ಕೆಲಸ ಮಾಡುತ್ತಿದೆ. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ನೆನಪಾಗುವುದು ದೇವರು ಮಾತ್ರ. ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ. ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಆಗಿರುತ್ತಾನೆ. ಕೆಲವೊಮ್ಮೆ ಜೀವನ ನಮ್ಮನ್ನು ಎಷ್ಟು ಪರೀಕ್ಷಿಸುತ್ತದೆ ಅಂದರೆ ನಮ್ಮದೇ ಮನಸ್ಸಿಗೆ ನಮ್ಮನ್ನೇ ಗುರುತಿಸಲು ಆಗುವುದಿಲ್ಲ. ಮುಖದಲ್ಲಿ ನಗು ಇರುತ್ತದೆ, ಆದರೆ ಒಳಗಡೆ ಸಾವಿರಾರು ನೋವುಗಳಿರುತ್ತದೆ. ಎಲ್ಲರ ಜೊತೆ ಮಾತನಾಡುತ್ತೇವೆ, ಆದರೆ ನಮ್ಮ ಮನಸ್ಸಿನ ಮಾತು ಮಾತ್ರ ಯಾರಿಗೂ ಹೇಳಲಾಗುವುದಿಲ್ಲ. ರಾತ್ರಿ ಮಲಗುವಾಗ ಕಣ್ಣು ಮುಚ್ಚುತ್ತೇವೆ, ಆದರೆ ನಿದ್ರೆ ಬರೋದಿಲ್ಲ. ಯಾಕೆ ಗೊತ್ತಾ? ಮನಸ್ಸಿನಲ್ಲಿ ಪ್ರಶ್ನೆಗಳೇ ತುಂಬಿರುತ್ತದೆ. ನನ್ನ ಜೀವನದಲ್ಲಿ ಇಷ್ಟೇನಾ? ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಆದರೂ ಯಾಕೆ ಫಲ ಸಿಗ್ತಿಲ್ಲ? ದೇವರು ನನ್ನ ಮಾತನ್ನು ಕೇಳ್ತಾನೋ ಇಲ್ಲವೋ? ಇಂತಹ ಪ್ರಶ್ನೆಗಳು ಬರುತ್ತೆ. ಆದರೆ ಸ್ನೇಹಿತರೆ, ನಿಮಗೂ ಹೀಗೆ ಅನಿಸಿರ್ಬೋದು. ನೀವು ಒಬ್ಬರೇ ಅಲ್ಲ. ನಿಮ್ಮ ಜೀವನದಲ್ಲಿ ಸೋಲಿನ ಭಾರ ಹೊತ್ತು ನಡೆಯುತ್ತಿರುವಂತಹ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೇ ಯುದ್ಧ ನಡೆಯುತ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಹೇಗೆ ಕಷ್ಟಗಳಿದೆಯೋ ಅದೇ ಥರ ಪ್ರತಿಯೊಬ್ಬರ ಬದುಕಲ್ಲೂ ಒಂದೊಂದು ರೀತಿಯ ಕಷ್ಟಗಳು ಇರುತ್ತೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಕಷ್ಟಗಳು ಬಂದಿದೆ ಅಂದರೆ ದೇವರು ನಿಮ್ಮನ್ನು ಬಿಟ್ಟಿದ್ದಾನೆ ಅಂತ ಅಲ್ಲ, ಅವನು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡ್ತಿದ್ದಾನೆ ಅಂತ ಅರ್ಥ. ಒಮ್ಮೆ ಯೋಚನೆ ಮಾಡಿ, ಚಿನ್ನ ಬೆಲೆ ಬಾಳೋದು ಯಾಕೆ ಅಂತ. ಅದು ಬೆಂಕಿಯಲ್ಲಿ ಕರಗಿದ ನಂತರನೇ ಹೊಳೆಯುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲೂ ಕಷ್ಟ ಎನ್ನುವಂತಹ ಬೆಂಕಿ ಬರ್ಬೋದು, ಆದರೆ ಆ ಬೆಂಕಿ ನಮ್ಮನ್ನು ಸುಡುವುದಕ್ಕಲ್ಲ, ಇನ್ನು ನಮ್ಮನ್ನು ಪ್ರಕಾಶಮಾನವಾಗಿಸಲು ಬಂದಿರುತ್ತದೆ. ಕೆಲವರು ಹಣದ ಸಮಸ್ಯೆ, ಮನೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಮನಸ್ಸಿನೊಳಗಿನ ನೋವು, ಯಾರಿಗೂ ಕಾಣಿಸದ ನೋವು, ಅದು ಇನ್ನೂ ಹೆಚ್ಚು ಕಷ್ಟ ಬಿಡಿ. ಆದರೆ ಹೊರಗಿನ ಗಾಯ ಗುಣವಾಗ್ಬೋದು, ಆದರೆ ಒಳಗಿನ ಗಾಯಕ್ಕೆ ಕಾಲ ಬರಬೇಕು, ಆಸೆಗಳು ಬೇಕು, ನಂಬಿಕೆ ಬೇಕು. ಅದಕ್ಕಿಂತ ಹೆಚ್ಚು ದೇವರ ಮೇಲಿನ ಭರವಸೆ ಇರಬೇಕು. ಸ್ನೇಹಿತರೆ, ನೀವು ಈಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಇದನ್ನು ಕೇಳ್ತಾ ಇದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಹೇಳ್ಕೊಳ್ಳಿ, ಇದು ಕೂಡ ಕಳೆಯುತ್ತೆ. ಈ ನೋವು ಕೂಡ ಶಾಶ್ವತ ಅಲ್ಲ, ಈ ಕಷ್ಟ ಕೂಡ ಶಾಶ್ವತ ಅಲ್ಲ, ಈ ಕತ್ತಲೆ ಕೂಡ ಶಾಶ್ವತ ಅಲ್ಲ. ಬೆಳಗ್ಗೆ ಆಗೋದು ಹೇಗೆ ಖಚಿತನೋ ನಿಮ್ಮ ಜೀವನದಲ್ಲೂ ಒಳ್ಳೆ ಸಮಯ ಬರೋದು ಕೂಡ ಖಚಿತ. ಒಮ್ಮೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೆ ಫಲ ಸಿಗೋದಿಲ್ಲ. ಅದಕ್ಕೆ ಬೇಸರ ಆಗತ್ತೆ, ಆದರೆ ತಾಳ್ಮೆ ಬೇಕು. ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಸಮಯ ಇರುತ್ತೆ. ನಮ್ಮ ಜೀವನದ ಕನಸುಗಳಿಗೂ ಅದೇ
ನೀವು ಇಂದು ಮಾಡುತ್ತಿರುವ ಶ್ರಮ ನಾಳೆ ಖಂಡಿತ ಫಲ ಕೊಡುತ್ತೆ. ತಡ ಆಗ್ಬೋದು, ಆದರೆ ತಪ್ಪಾಗೋದೂ ಇಲ್ಲ, ಮತ್ತು ಅದರಿಂದ ಯಾವ ನಿರಾಸೆನೂ ಆಗೋದಿಲ್ಲ. ಕೆಲವರು ನಮ್ಮ ಜೀವನದಿಂದ ಹೊರಗಡೆ ಹೋಗ್ತಾರೆ. ನಾವು ನಂಬಿದಂತಹ ವ್ಯಕ್ತಿನೇ ನಮಗೆ ಮೋಸ ಮಾಡ್ತಾರೆ. ತುಂಬ ಪ್ರೀತಿಸಿದವರು, ತುಂಬ ಹತ್ತಿರದವರು ನಮಗೆ ಎಷ್ಟು ನೋವು ಮಾಡ್ತಾರೆ ಅಂದರೆ ಅವರು ಯಾಕೆ ಈ ಥರ ಮಾಡಿದ್ರಪ್ಪ ಅನ್ನೋಷ್ಟು ಜೀವನ ಕುಗ್ಗೋ ರೀತಿ ಪ್ರಶ್ನೆ ಮಾಡುತ್ತೆ ನಮ್ಮ ಮನಸ್ಸು. ಆದರೆ ಕೆಲವರು ನಮ್ಮ ಬದುಕಿಗೆ ಬರೋದು ಉಳಿಯೋದಕ್ಕಾಗಿ ಅಲ್ಲ, ನಮಗೆ ಒಂದು ಪಾಠ ಕಲಿಸಿ ಹೋಗೋದಕ್ಕೆ, ನಮಗೆ ಬಲ ಕೊಡೋದಕ್ಕೆ, ನಮಗೆ ನಮ್ಮ ಮೌಲ್ಯವನ್ನು ತಿಳಿಸೋದಕ್ಕೆ. ಹಾಗಾಗಿ ಹೋದವರಿಗಾಗಿ ನಿಮ್ಮನ್ನು ನೀವು ಕಳ್ಕೋಬೇಡಿ. ಕಳೆದುಕೊಂಡ ಅವಕಾಶಗಳಿಗಾಗಿ ನಿಮ್ಮ ಕನಸುಗಳನ್ನು ಬಿಡಬೇಡಿ. ಒಡೆದು ಹೋದ ನಂಬಿಕೆಗೆ ನಿಮ್ಮ ಹೃದಯವನ್ನು ಮುಚ್ಚಿಟ್ಕೋಬೇಡಿ. ಜೀವನ ಇನ್ನೂ ಮುಗಿದಿಲ್ಲ. ಇನ್ನೂ ತುಂಬ ಸುಂದರವಾದ ಅಧ್ಯಾಯಗಳು ನಿಮ್ಮ ಜೀವನದಲ್ಲಿ ಬರಬೇಕು. ನೀವು ಆಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಇರೋದೇ ಇಲ್ಲ. ಈಗ ನೀವು ಕಣ್ಣೀರು ಹಾಕ್ತಿದ್ದೀರಾ, ಆದರೆ ಪರವಾಗಿಲ್ಲ. ಅದು ದುರ್ಬಲತೆ ಅಲ್ಲ, ಅದು ನಿಮ್ಮ ಮನಸ್ಸಿನ ಭಾರವನ್ನು ಹೊರಗಡೆ ಹಾಕ್ತಿದೆ. ಆದರೆ ಅದೇ ಕಣ್ಣೀರಿನಲ್ಲೇ ನಿಂತು ಹೋಗಬೇಡಿ. ಕಣ್ಣೀರನ್ನು ಒರೆಸ್ಕೊಳ್ಳಿ, ಮತ್ತೆ ಎದ್ದು ನಿಲ್ಲಿ. ಯಾಕಂದರೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ನಿಮ್ಮ ಗೆಲುವು ಇನ್ನೂ ಬಾಕಿ ಇದೆ. ಸ್ನೇಹಿತರೆ, ದೇವರು ಕೆಲವೊಮ್ಮೆ ತಡ ಮಾಡ್ಬೋದು, ಆದರೆ ಅವನು ಎಂದಿಗೂ ತಪ್ಪು ಮಾಡೋದಿಲ್ಲ. ನೀವು ಕೇಳಿದ್ದು ಸಿಗದೇ ಇರ್ಬೋದು, ಆದರೆ ನಿಮಗೆ ಬೇಕಾದದ್ದನ್ನು ಅವನು ಸರಿಯಾದ ಸಮಯಕ್ಕೆ ಕೊಡ್ತಾನೆ. ಆ ಸಮಯ ಬರೋವರೆಗೂ ನಂಬಿಕೆ ಬಿಡಬೇಡಿ, ಪ್ರಯತ್ನವನ್ನು ಬಿಡಬೇಡಿ, ಪ್ರಾರ್ಥನೆಯನ್ನು ಬಿಡಬೇಡಿ. ಇವತ್ತು ನೀವು ತುಂಬ ದಣಿದಿದ್ದರೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆದರೆ ನಿಲ್ಲಬೇಡಿ. ಸ್ವಲ್ಪ ಅಳು ಬರ್ಬೋದು, ಆದರೆ ಆಸೆಗಳನ್ನು ಬಿಡಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮೊಳಗೆ ನೀವು ಊಹಿಸದಷ್ಟು ಶಕ್ತಿ ಇದೆ. ನಿಮ್ಮೊಳಗೆ ನೀವು ಕಂಡುಕೊಳ್ಳದಷ್ಟು ಬೆಳಕು ಇದೆ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಆ ದಿನಗಳು ಎಷ್ಟು ಕಷ್ಟ ಅಂತ ಅನಿಸಲ್ಲ. ಆ ಕಷ್ಟದ ದಿನಗಳೇ ಅಲ್ವಾ ನನ್ನನ್ನು ಇವತ್ತು ಈ ಥರ ಮಾಡಿರೋದು ಅಂತ ಅನಿಸುತ್ತೆ. ಸೊ ಆಗ ನೀವು ಹೇಳ್ತೀರಾ, ಅಂದು ನಾನು ಸೋಲಿಲ್ಲ, ಅದಕ್ಕೆ ಇಂದು ನಾನು ಇಲ್ಲಿ ನಿಂತಿದ್ದೀನಿ ಅಂತ. ಕೊನೆಯಲ್ಲಿ ಒಂದು ಮಾತನ್ನು ನೀವು ನೆನಪಿಡಲೇಬೇಕು. ನಿಮ್ಮ ಜೀವನದಲ್ಲಿ ಏನೇ ನಡೀಲಿ, ನಿಮ್ಮನ್ನು ನೀವು ನಂಬಿ, ದೇವರನ್ನು ನಂಬಿ, ಕಾಲವನ್ನು ನಂಬಿ, ಹಾಗೆ ನೀವು ನಂಬಿರುವಂತಹ ನಿಮ್ಮ ಮನಸ್ಸನ್ನು ನಂಬಿ. ಯಾಕಂದರೆ ಕತ್ತಲೆ ಎಷ್ಟು ಗಾಢವಾಗಿದೆಯೋ ಅದರ ನಂತರದ ಬೆಳಕು ಅಷ್ಟೇ ಪ್ರಕಾಶಮಾನವಾಗಿ ಇರುತ್ತೆ. ನಿಮ್ಮ ಜೀವನದಲ್ಲೂ ಆ ಬೆಳಕು ಬರುತ್ತೆ, ಖಂಡಿತ ಬರುತ್ತೆ. ಆ ದಿನ ತುಂಬ ದೂರ ಏನೂ ಇಲ್ಲ. ಆದರೆ ಈ ಮಾತು ಕೇಳಿದಾಗ ನಿಮಗೆ ಅನುಮಾನ ಆಗ್ಬೋದು. ಆದರೆ ನಂಬಿಕೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆ ದಿನ ಖಂಡಿತ ಬಂದೇ ಬರುತ್ತೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿರಲಿ. ಆಗ ನಿಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ, ನಿಮ್ಮ ಮನಸ್ಸಿಗೆ ಏನೋ ಒಂದು ಧೈರ್ಯ ಸಿಗತ್ತೆ, ನೊಂದ ಜೀವಕ್ಕೆ ಶಾಂತಿ ಬರುತ್ತೆ, ಸಂತೋಷ ಬರುತ್ತೆ. ನೀವು ಕಾಯುತ್ತಿರುವ ಆ ಒಳ್ಳೆಯ ಸಮಯ ನಿಮ್ಮತ್ತ ಬಂದೇ ಬರುತ್ತೆ. ನಂಬಿ ನಡೆಯುತ್ತಾ ಇರಿ, ಪ್ರಾರ್ಥಿಸುತ್ತಾ ಇರಿ ಆ ಭಗವಂತನನ್ನು. ಎಲ್ಲ ಒಳ್ಳೆಯದೇ ಆಗತ್ತೆ. ಸೊ ಈ ರೀತಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತೀರಾ. ಇಲ್ಲಾಂದರೆ ನಿಮ್ಮ ಸಮಸ್ಯೆಗಳೇ ನಿಮಗೆ ದೊಡ್ಡ ಹೊರೆ ಆಗಿಬಿಡತ್ತೆ. ಸೊ ಯಾವುದಕ್ಕೂ ಗೀವ್ ಅಪ್ ಮಾಡಬೇಡಿ. ಎಲ್ಲವನ್ನ ತಗೊಳ್ಳಿ, ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಿಕೊಳ್ಳಿ, ಬಂದಿದ್ದನ್ನು ಎದುರಿಸ್ತಾ ಜೀವನವನ್ನು ನಡೆಸಿ. ಆಗ ನಿಮಗೆ ಯಾವುದೂ ಕೂಡ ಕಷ್ಟ ಅಂತ ಅನಿಸೋದಿಲ್ಲ. ಸ್ನೇಹಿತರೆ, ಇವತ್ತಿನ ಈ ಅದ್ಭುತವಾದ ಮೋಟಿವೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.